ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 14ನೇ ಪ್ರಶ್ನೆ. ಅಷ್ಟಕ ವಿನ್ಯಾಸ ಹೊಂದಿರುವ ಧಾತುವಿನ ಅತ್ಯಂತ ಹೊರಕವಚದಲ್ಲಿ ಇರಬಹುದಾದ ಇಲೆಕ್ಟ್ರಾನ್ಗಳ ಸಂಖ್ಯೆ. ಅಷ್ಟಕ ವಿನ್ಯಾಸ ಹೊಂದಿರುವಂತಹ ಧಾತು. ಅಷ್ಟಕ ವಿನ್ಯಾಸ ಹೆಸರೇ ಹೇಳ್ತಾ ಇದೆ. ಅಷ್ಟ ಅನ್ನುವಂಥದ್ದು ಎಷ್ಟನ್ನ ರೆಪ್ರೆಸೆಂಟ್ ಮಾಡುತ್ತೆ? ಅದು ಗೊತ್ತಿದ್ರೆ ನಿಮಗೆ ಉತ್ತರ ಗೊತ್ತಾಗುತ್ತೆ. ಅಷ್ಟಕ ವಿನ್ಯಾಸ ಹೊಂದಿರುವ ಧಾತುವಿನ ಅತ್ಯಂತ ಹೊರ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಪ್ಷನ್ ಎ 2 ತಪ್ಪು, ಆಪ್ಷನ್ ಬಿ 8 ಹೌದು, ಆಪ್ಷನ್ ಸಿ 18 ತಪ್ಪು, ಆಪ್ಷನ್ ಡಿ 32 ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ 8. ನೀವು ಆಕ್ಸಿಜನ್ ಅನ್ನೇ ನೋಡಿ, ಉದಾಹರಣೆ ನೋಡಿ, ಕೆ ಇದೆ, ಇದು ಎಲ್ ಇದೆ ಅಲ್ವಾ? ಕೆ ಮತ್ತೆ ಎಲ್ ಕವಚಗಳಿದೆ. ಈಗ ಕೆ ದಲ್ಲಿ 2 ಇಲೆಕ್ಟ್ರಾನ್ ತುಂಬಿದೆ, ಎಲ್ ಅಲ್ಲಿ 1 2 3 4 5 6 ಇಲೆಕ್ಟ್ರಾನ್ ಇದೆ. ಇದು ಹೊರಕವಚ. ಹೊರಕವಚ ಅಂತ ಕೇಳ್ತಿದ್ದಾರೆ ಅವರು. ಕೆ ಬಿಟ್ಟು ಬಿಡ್ರಿ, ಎಲ್ ಮಾತ್ರ ಕನ್ಸಿಡರ್ ಮಾಡಿ. ಯಾಕೆ ಎಲ್ ಅನ್ನುವಂಥದ್ದು ಇಲ್ಲಿ ಹೊರಕವಚ ಇದೆ. ಸರಿ, ಎಲ್ ಅಲ್ಲಿ ಈಗ 6 ಇಲೆಕ್ಟ್ರಾನ್ ಇದೆ. ಹಾಗಿದ್ರೆ ಇಲ್ಲಿ ನೋಡಿ, ಈ ಆಕ್ಸಿಜನ್ ಇದ್ರ ಹತ್ರ ಇರೋ ಇಲೆಕ್ಟ್ರಾನ್ ಅನ್ನ ಕೂಡ ತಾನು ಶೇರ್ ಮಾಡ್ಕೊಳ್ತಾ ಇದೆ ಅಲ್ವಾ? ಇಬ್ರು ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದೆ, ಹಂಚಿಕೊಳ್ತಾ ಇದೆ. ಹಾಗಾಗಿ ಯಾಕೆ ಹಂಚಿಕೊಳ್ತಾ ಇದೆ? ಯಾಕೆ ಅಂದ್ರೆ ಹೊರಕವಚದಲ್ಲಿ 8 ಇಲೆಕ್ಟ್ರಾನ್ ಆಗಬೇಕು ಅನ್ನೋದಕ್ಕೆ ಹಂಚಿಕೊಳ್ತಾ ಇದೆ. ಅಷ್ಟಕ ವಿನ್ಯಾಸವನ್ನ ಹೊಂದಬೇಕು, 8 ಇಲೆಕ್ಟ್ರಾನ್ ಹೊರಕವಚದಲ್ಲಿ ಇರಬೇಕು ಅಂತ ಇಲೆಕ್ಟ್ರಾನ್ ಅನ್ನ ಹಂಚ್ಕೊಳ್ತಾ ಇದೆ. ಕೆಲವೊಂದು ಇಲೆಕ್ಟ್ರಾನ್ ಅನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಅಲ್ವಾ? ನಾವು NaCl ಎಲ್ಲ ನೋಡಿದ್ರೆ ಸೋಡಿಯಂ ಇಲೆಕ್ಟ್ರಾನ್ ಅನ್ನ ಕೊಟ್ಬಿಡುತ್ತೆ, ಕ್ಲೋರಿನ್ ಇಲೆಕ್ಟ್ರಾನ್ ಅನ್ನ ತಗೋಬಿಡುತ್ತೆ. ಆ ರೀತಿಯಾಗಿ ಬಂಧವನ್ನ ಮಾಡ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಅಷ್ಟಕ ವಿನ್ಯಾಸವನ್ನ ಹೊಂದಬೇಕು. ಅಷ್ಟಕ ವಿನ್ಯಾಸ ಹೊಂದಿರುವ ಧಾತುವಿನ ಅತ್ಯಂತ ಹೊರ ಕವಚದಲ್ಲಿ ಇರಬಹುದಾದ ಇಲೆಕ್ಟ್ರಾನ್ಗಳ ಸಂಖ್ಯೆ 8. ಥ್ಯಾಂಕ್ ಯು.